ಹಲೋ ಗೈಸ್, ಹಿಂದಿನ ಪಾರ್ಟಲ್ಲಿ ನೀವು ನೋಡಿರ್ತೀರಾ. ಖಾನ್ ಹೇಳಿರ್ತಾನೆ ಬಿಗ್ ಶೇಪ್ ಅವ್ರ ಬಗ್ಗೆ. ಅದರ ಒಂದು ಮಾತು ಕೇಳಿ ನಮ್ಮ ಹೀರೋಗೆ ಇಷ್ಟ ಆಗಲ್ಲ, ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ, ನಾನು ಹೋಗ್ತೀನಿ ಅಂತ. ಆ್ಯಕ್ಚುಲಿ ಅವನ ಮೂಡ್ ಸ್ವಲ್ಪ ಅಪ್ಸೆಟ್ ಆಗಿರ್ತದೆ. ಸೊ ಆ ಮೂಡ್ ಅಪ್ಸೆಟ್ ಬಂದುಬಿಟ್ಟು ಅವ್ನ ತಾತ ನೆನೆಸ್ಕೊಂಡಿರ್ತಾನೆ ಅವನು. ಆ್ಯಂಡ್ ನಾವು ಈ ಹುಡುಗನ ನೋಡ್ತೀವಿ, ಬ್ಲೂ ಹೇರ್. ಅವನು ಮೋರಿ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವನ ತಾಯಿ ಅವನನ್ನು ಒಂದು ಕಡೆ ಬಿಟ್ಟಿರ್ತಾಳೆ. ಸೊ ಅವನು ತುಂಬ ಜಾಸ್ತಿ ಬೇಜಾರಲ್ಲಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಮೋರಿಯ ತಾತ ಬಂದು ಅವನಿಗೆ ಈ ಒಂದು ಏನೋ ಒಂದು ಬುಕ್ಕನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಎಲ್ಲ ವಿದ್ಯೆ ಇರ್ತದೆ. ಸೊ ಆ ಟೈಮಲ್ಲಿ ಆ ಒಂದು ಹುಲಿದ್ದು ಚಿತ್ರನ ಹಾಕಿರ್ತಾನೆ ಅವನ ಬೆನ್ನಲ್ಲಿ. ಸೊ ಅಲ್ಲಿಂದ ಆ ಒಂದು ಚಿತ್ರ ನೋಡಿಯೇ ನಮ್ಮ ಮೋರಿ ತುಂಬ ಜಾಸ್ತಿ ಅಪ್ಸೆಟ್ ಆಗಿದ್ದದ್ದು. ಬ್ಲೂ ಹೇರ್ ಅವನು ಹಾಕಿದ ಜಾಕೆಟಲ್ಲಿ ಹುಲಿದ ಮಚ್ಚೆ ಇರ್ತದೆ. ಆ ಥರನೇ ಜಾಕೆಟ್ ಹೀರೋ ತಾತ ಕೂಡ ಹಾಕಿರ್ತಾರೆ. ಸೊ ಹಾಗೆ ಅವನು ಆ ಥರ ಬೇಜಾರಲ್ಲಿದ್ದದ್ದು. ನಾವು ನೋಡ್ತೀವಿ ಆ ಗ್ರೀನ್ ಕಲರ್ ಹೇರ್ ಅವನು ಅಲ್ಲಿಗೆ ಬಂದಿರ್ತಾನೆ. ಆ್ಯಂಡ್ ನಮ್ಮ ಬ್ಲೂ ಹೇರ್ ಅವನು ಹೇಳ್ತಾನೆ, ನಿನ್ನ ಎನಿಮಿ ನಾನು, ನನಗೆ ಗೊತ್ತಿರೋರ್ಗೆ ಏನಾದರೂ ಆದರೆ ನಾನು ಸುಮ್ಮನೆ ಬಿಡಲ್ಲ ಅಂತ. ಸೊ ಆ ಟೈಮಲ್ಲಿ ಒಮ್ಮೆಲೆ ಅವನು ಹೋದ್ಮೇಲೆ ನಾರ್ಮಲ್ ಆಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಖಾನ್ ಅವನ ಕೆಲಸ ಮಾಡ್ತಿರ್ತಾನೆ. ಆ್ಯಂಡ್ ಅಲ್ಲಿ ಒಂದೊಂದು ರೂಪಾಯಿನ ಹುಡುಕ್ತಾ ಇರ್ತಾನೆ ಈ ಗ್ರೀನ್ ಕಲರ್ ಹೇರ್ ಅವನು. ಸ್ಟಾರ್ಟಿಂಗ್ ಮೋರಿ ಜೊತೆ ಫೈಟ್ ಮಾಡಲಿಕ್ಕಿದ್ದ ಅವನು. ಸೊ ಮೋರಿ ಯಾಕೆ ತುಂಬ ಜಾಸ್ತಿ ಸ್ಯಾಡಲ್ಲಿದ್ದ ಅಂತ ಮೀರಾ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಸೊ ನಾವು ನೋಡ್ತೀವಿ ಇಲ್ಲಿ ತಾತಗೆ ಹೇಳಿರ್ತಾನೆ ಮೋರಿ, ನಾನು ತುಂಬ ಜಾಸ್ತಿ ಪವರ್ಫುಲ್ ಆಗ್ತೀನಿ ತಾತ, ಒಂದಿನ ಖಂಡಿತ ಆಗ್ತೀನಿ ಅಂತ. ಆ ಥರ ಅವ್ನು ಯೋಚನೆ ಮಾಡ್ತಿದ್ದಾಗ ಇವರಿಬ್ಬರಿಗೂ ಕೂಡ ಒಂದು ನೋಟಿಫಿಕೇಷನ್ ಹೋಗುತ್ತೆ. ಸೊ ಅದು ನೋಟಿಫಿಕೇಷನ್ ನೋಡಿಕೊಂಡು ಸೀದಾ ಹೋಗ್ತಾರೆ ಮೋರಿ ಬಳಿ. ಆ್ಯಕ್ಚುಲಿ ಅವನ ಬರ್ಡೇ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಸರ್ಪ್ರೈಸ್ ಮಾಡ್ತಾ ಇರ್ತಾರೆ. ಸರ್ಪ್ರೈಸ್ ಮಾಡಿ ಅವನಿಗೆ ತುಂಬ ಜಾಸ್ತಿ ಇದು ಆ್ಯಕ್ಚುಲಿ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ನನಗೆ ಇಡೀ ಅನಿಮೆಯಲ್ಲಿ ಈ ಸೀನ್ ತುಂಬ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಯಾವಾಗ ನೋಟಿಫಿಕೇಷನ್ ಸಿಗುತ್ತೆ ಇಬ್ಬರು ಕೂಡ ಓಡ್ತಾರೆ ಮೋರಿ ಬಳಿ. ಆ್ಯಂಡ್ ತುಂಬ ದೂರದಿಂದ ಬಂದಿರ್ತಾರೆ ಅವರು ಅವನ ಮನೆಗೆ. ಬಂದು ಸೀದಾ ಅವನಿಗೆ ಫುಡ್ಡೆಲ್ಲ ಕೊಡ್ತಾರೆ. ಆ್ಯಂಡ್ ಅವರು ಪಾರ್ಟಿ ಮಾಡೋಕ್ಕೆ ಶುರು ಮಾಡ್ತಾರೆ, ತಿಂತಾರೆ. ಆ್ಯಂಡ್ ನಾವು ನೋಡೋದು ಅಂದರೆ ಒಂದು ಚೂರು ರುಚಿ ನೋಡಿ ಖಾನ್ ಹೇಳ್ತಾನೆ ಇದರಲ್ಲಿ ಅದು ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಹಂಗೆ ಹಿಂಗೆ ಅಂತ. ಅವ್ನ ಕಣ್ಣನ್ನು ಅವನು ಓಪನ್ ಮಾಡಿದಾಗ ಅವರಿಬ್ಬರು ಎಲ್ಲ ಕೂಡ ಫುಡ್ಡನ್ನು ತಿಂದಿರ್ತಾರೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಸೊ ಆಮೇಲೆ ಅವರ ಬಳಿಯಲ್ಲಿದ್ದ ಎಲ್ಲ ಫುಡ್ಸ್ಗಳನ್ನ ಇರ್ತಾರೆ, ಕೇಕನ್ನು ಇರ್ತಾರೆ, ಅದನ್ನು ಇರ್ತಾರೆ, ಇದನ್ನು ಇರ್ತಾರೆ. ಮೋರಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನ ತಾತ ಹೇಳಿರ್ತಾರೆ, ನೀನು ಫ್ರೆಂಡ್ಸನ್ನು ಮಾಡ್ಕೊ ನಿನ್ನ ಜೀವನದಲ್ಲಿ ಅಂತ. ಸೊ ಈಗ ಅವನಿಗೆ ಫ್ರೆಂಡ್ಸ್ ಆಗಿರ್ತಾರೆ, ಅದು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್. ಸೊ ಈ ಒಂದು ಕ್ಯೂಟ್ ಮೂಮೆಂಟ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಇವ್ರದ್ದೊಂದು ಫ್ರೆಂಡ್ಶಿಪ್ಪು ತುಂಬ ಜಾಸ್ತಿ ಸ್ಟ್ರಾಂಗ್ ಇದೆ. ಆ್ಯಂಡ್ ಇವ್ರು 3 ಜನ ಸ್ಟ್ರಾಂಗ್ ಇದ್ದಾರೆ. ಸೊ ಇವರೆಲ್ಲ ಹೇಳ್ತಾರೆ, ನಾನೇ ವಿನ್ ಆಗ್ತೀನಿ, ನಾನೇ ವಿನ್ ಆಗ್ತೀನಿ ಅಂತ 3 ಜನ ಕೂಡ ಮಾತಾಡ್ಕೊಂಡು ಬಿಡ್ತಾರೆ. ಬೆಳಿಗ್ಗೆ ಒಂದು ಲೆಟರ್ ಬರುತ್ತದೆ. ಆ ಲೆಟರಲ್ಲಿ ಅವನ ತಾತಂದು ಫೋಟೋ ಇರ್ತದೆ. ಆ್ಯಂಡ್ ಯಾರೋ ಅವನ ತಾತನ ಕಿಡ್ನ್ಯಾಪ್ ಮಾಡಿರೋ ಥರ ಇರ್ತದೆ. ಸೊ ನಾವು ನೋಡ್ತೀವಿ ಇಲ್ಲಿ ಮೊದಲಿಗೆ ಫೈಟ್ ಮಾಡ್ಲಿಕ್ಕೆ ಹೋಗ್ತಾಳೆ ಮೋರಿಗೆ ಕಾದು 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 ಮೀರಾ. ಸೊ ಈ ಒಂದು ಬಾಡಿ ಬಿಲ್ಡರ್ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಆ್ಯಂಡ್ ಮೀರನ ಕತ್ತಿ ಏನಿರ್ತದೆ ಅದು ಈ ಬಾಡಿ ಬಿಲ್ಡರ್ ಜೊತೆನೇ ಇರ್ತದೆ. ಸೊ ಮೊದಲಿಗೆ ಮೀರಾ ಫೈಟ್ ಮಾಡ್ತಾಳೆ. ಆ ಬಾಡಿ ಬಿಲ್ಡರ್ ಮೈಯಲ್ಲಿ ಬಟ್ಟೆ ಇಲ್ಲದ ಕಾರಣ ಅವಳಿಗೆ ಸ್ಟಾರ್ಟಿಂಗ್ ಅನ್ಕಂಫರ್ಟೇಬಲ್ ಆಗುತ್ತೆ. ಬಟ್ ಅವಳು ತುಂಬ ಜಾಸ್ತಿ ಫೈಟ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಫೈಟ್ ಮಾಡ್ತಾಳೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಇದೊಂದು ಸೀನನ್ನು. ಆ್ಯಕ್ಚುಲಿ ಸೀನ್ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಎನಿಮೆ ನೋಡಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಈ ಸೀನ್ ಎಂಥ ಕತೆ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಒಂದು ಮೂಮೆಂಟಿಗೆ ಖಾನಿಗೆ ಹೆದರೇ ಆಗ್ತದೆ, ಈ ಒಂದು ಗ್ರೀನ್ ಹೇರ್ ಅವರು ಕಡಿಮೆ ಏನಿಲ್ಲ ಅಂತ. ಸೊ ನಾವು ಮೋರಿಯನ್ನು ನೋಡ್ತೀವಿ ಒಂದು ಜಾಗದಲ್ಲಿ ಅವನ ತಾತನನ್ನು ಅವನು ಬಚಾವ್ ಮಾಡಿಕ್ಕೆ ಹೋಗಿರ್ತಾನೆ. ಆ್ಯಂಡ್ ಅಲ್ಲಿ ಮೋರಿಯನ್ನು ಸಾಯಿಸ್ಲಿಕ್ಕೋಸ್ಕರ ಬಂದಿರ್ತಾರೆ ಅವರೆಲ್ಲ. ಆ್ಯಂಡ್ ಫೈಟ್ ಮಾಡ್ತಾನೆ. ಬಟ್ ಮೋರಿ ಏನು ಮಾಡ್ತಾನೆ ಅಂದರೆ, ಏನೋ ಒಂದು ವಿದ್ಯೆನ ಮಾಸ್ತರ್ ಹೇಳಿಕೊಟ್ಟಿರ್ತಾರೆ ಅವನಿಗೆ. ಸೊ ಹಾಗಾಗಿ ಅವನು ಹೀಲ್ ಮಾಡ್ಕೋತಾನೆ. ಒಂದು ಗಂಟೆ ನಾನು ಫೈಟ್ ಮಾಡ್ಬೋದು ಅಂತ ಹೇಳ್ತಾನೆ. ಆ್ಯಂಡ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಮೀರಾಗೆ ತುಂಬ ಜಾಸ್ತಿ ಏಟ್ ಬಿದ್ದಿರ್ತದೆ. ಆ್ಯಂಡ್ ಅವಳು ನೀರೊಳಗೆ ಹೋಗ್ತಾ ಇರ್ತಾನೆ, ಮುಳುಗ್ತಾ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಅವಳದೇ ರಿಫ್ಲೆಕ್ಷನ್ ಬಂದು ಅವಳನ್ನು ಮೇಲೆ ಎತ್ತುತ್ತದೆ. ಆ್ಯಂಡ್ ಅವಳಿಗೆ ಒಂದು ಪವರ್ ಸಿಗುತ್ತೆ. ಅಲ್ಲಿ ಅವರ ಪವರ್ ಜನ್ರೇಟ್ ಆಗುತ್ತೆ. ಆ್ಯಂಡ್ ಆ ಒಂದು ಕತ್ತಿ ಉಂಟು ನೋಡಿ ಅವಳ ಹತ್ರ ಬಂದಿರ್ತದೆ. ಸೊ ಈ ಸೀನ್ ರಿಯಲಿ ಕ್ರೇಜಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಸೂಪರ್ ಆಗಿರೋದು ಫೈಟ್. ಆ್ಯಂಡ್ ಫೈನಲಿ ಮೀರಾ ವಿನ್ ಆಗಿರ್ತಾಳೆ. ಆ್ಯಂಡ್ ಅಲ್ಲಿಗೆ ಮೋರಿ ಬರ್ತಾನೆ, ಸಾರಿ ನಾನು ಲೇಟ್ ಬಂದೆ ಅಂತ. ಸೊ ಇವಳು ಹೇಳ್ತಾಳೆ, ನೀನು ಬಂದ್ಯಲ್ಲ ಅಷ್ಟೇ ಸಾಕು. ಸೊ ಆ್ಯಕ್ಚುಲಿ ಫೈಟ್ ಮಧ್ಯೆ ಮೋರಿಗೆ ಏನೋ ಆಗಿದೆ ತೊಂದರೆ ಅಂತ ಇವಳಿಗೆ ಗೊತ್ತಾಗಿರ್ತದೆ. ಸೊ ಖಾನ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಇವಳಿಗೆ ಏಟಾಗಿದ್ದ ಕಾರಣ ಇವಳು ಅಲ್ಲೇ ರೆಸ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮೋರಿಯ ಫೈಟ್. ಮೋರಿಗೆ ಸಿಟ್ಟು ಬಂದಿದೆ ಅಂತ ಇವರಿಬ್ಬರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ. ಅವನು ಫೈಟಿಗೆ ರೆಡಿಯಾಗಿರ್ತಾನೆ. ಆ್ಯಕ್ಚುಲಿ ಈಗ ಗ್ರೀನ್ ಕಲರ್ ಹೇರ್ ಅವ್ನು ಮಾತ್ರ ಬಾಕಿರೋದು. ಆ್ಯಂಡ್ ಅವನ ಜೊತೆನೇ ಫೈಟ್ ಮಾಡಲಿಕ್ಕೆ ನಮ್ಮ ಹೀರೋ. ಸೊ ಇಲ್ಲಿ ಇವ್ರು 3 ಜನ ಕೂಡ ಮಾತಾಡ್ತಿರ್ತಾರೆ, ನಮ್ಮ ಟೀಮನ್ನು ನಾವು ಸ್ಟ್ರಾಂಗ್ ಮಾಡಬೇಕು, ಸಿಯೋಲ್ ಟೀಮನ್ನು ಸೋಲಿಸಬೇಕು ಅಂತ. ಆ್ಯಂಡ್ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಈ ಹುಡುಗಿ ಸೋಲ್ತಾಳೆ, ಮೀರಾ ಸೋಲ್ಸೋದು. ಆ್ಯಂಡ್ ಬ್ಲೂ ಹೇರ್
ಹುಡುಗ ಇರ್ತಾನೆ ನೋಡಿ, ಅವನ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡೋದು ನಮ್ಮ ಹೀರೋ ಮೋರಿ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿರುವಾಗ ಮೋರಿ ತುಂಬ ಜಾಸ್ತಿ ಚಿಕ್ಕ ಇದ್ದ. ಅವನಿಗೆ ಸ್ವಲ್ಪ ಹೇಳಿಕೊಟ್ಟಿರ್ತಾನೆ ಬ್ಲೂ ಕಲರ್ ಹೇರ್ ಇದ್ದವನು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಇವನ ಬಗ್ಗೆ ಕಾಳಜಿ ಇರ್ತದೆ. ಸೊ ಹಾಗಾಗಿ ಅವನ ನೆಗೆಟಿವ್ ಪಾಯಿಂಟ್ ಎಲ್ಲ ಹೇಳ್ತಿರ್ತ. ಇನ್ನೊಂದು ಕಡೆ ಏನೋ ಒಂದು ಇವರು ರಿಚುವಲ್ ಟೈಪ್ ಏನೋ ಮಾಡ್ತಾ ಇರ್ತಾರೆ, ಏನೋ ಬಾಂಬ್ ಬ್ಲಾಸ್ಟ್ ಟೈಪ್ ಮಾಡಿರ್ತಾರೆ, ನನಗೆ ಅರ್ಥ ಆಗಲ್ಲ ಅಷ್ಟು. ಬಟ್ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಈ ಇಡೀ ಒಂದು ಪವರ್ ಇದ್ದೇನೋ ಕೆಲಸ ಆಗ್ತಿರ್ತದೆ, ಇವ್ರದ್ದು ಪವರ್ ಜನ್ರೇಟ್ ಮಾಡೋದು ಏನೋ ಆಗ್ತಾ ಇರ್ತದೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ 2 ಸೀನ್ ಆಗ್ತಿರ್ತದೆ ಇಲ್ಲಿ. ಒಂದು ಕಡೆ ಆ ಸೀನ್ ಆದರೆ ಇನ್ನೊಂದು ಕಡೆ ಈ ಸೀನ್, ಇವರ ಫೈಟ್ ಸೀನ್ ಎಷ್ಟು ಕ್ರೇಜ್ ಇತ್ತು ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನೀವು ನೋಡಿರ್ಬೋದು, ಬಾಡಿ ಬಿಲ್ಡರ್ ಜೊತೆ ಫೈಟ್ ಮಾಡಿ ಮೀರನ್ಗೆ ಪವರ್ ಸಿಕ್ಕಿದ್ದು. ಇಲ್ಲಿ ಕೂಡ ಬ್ಲೂ ಹೇರ್ ಅವನಿಗೆ ಪವರ್ ಇರೋದಿಲ್ಲ, ಸ್ಟಾರ್ಟಿಂಗ್ ಇರ್ತದೆ ಬಟ್ ಅಷ್ಟಿರೋದಿಲ್ಲ. ಮತ್ತೆ ಅವನ ಪವರ್ ಜನ್ರೇಟ್ ಆಗುತ್ತೆ. ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ, ಪ್ರೆಸಿಡೆಂಟ್ ಕೂಡ ಯೊಬ್ಬ ಇವನಿಗೆ ಪವರ್ ಇಲ್ಲಿಂದ ಬಂತು ಅಂತ. ಆ್ಯಂಡ್ ಆ ಪವರಿಂದ ನಮ್ಮ ಹೀರೋಗೆ ತುಂಬ ಜಾಸ್ತಿ ಏಟ್ ಕೊಡ್ತಾನೆ, ಅವನು ತುಂಬ ಜಾಸ್ತಿ ಏಟ್ ಕೊಡ್ತಾನೆ. ಬಟ್ ಸ್ಟಾರ್ಟಿಂಗ್ ಹೀರೋ ಸ್ವಲ್ಪ ವೀಕ್ ಆದ ಅಂತ ನಾವು ಎಣ್ಕೋತೀವಿ. ಬಟ್ ಮುಂದೆ 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 ನಾವು ನೋಡೋದೇನೆಂದರೆ ಹೀರೋನಷ್ಟು ಪವರ್ಫುಲ್ ಯಾರೂ ಇಲ್ಲ ಅಂತ. ಯಾಕಂದರೆ ಬ್ಲೂ ಹೇರ್ ಅವನು ಏನೇ ತೊಂದರೆ ಕೊಟ್ಟು ಏನೇ ಒಂದು ಫೈರ್ದು ಎಲಿಮೆಂಟನ್ನು ಹಾಕ್ತಾಯಿದ್ರು, ನಮ್ಮ ಹೀರೋ ಅದನ್ನೆಲ್ಲ ನಾಶ ಮಾಡ್ತಿದ್ದ. ಈ ಒಂದು ಸೀನ್ ತುಂಬ ಜಾಸ್ತಿ ಕ್ರೇಜ್ ಇತ್ತು. ಯಾಕಂದರೆ ಒಮ್ಮೆನೇ ಅವ್ನು ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತಾನೆ ಮೋರಿ. ಅವ್ನಿಗೆ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಅವನ ಲೈಟ್ನಿಂಗ್ ಪವರ್ ಆ್ಯಕ್ಟಿವೇಟ್ ಆಗಿರ್ತದೆ. ಆ್ಯಂಡ್ ಆ ಒಂದು ಆ್ಯಕ್ಟಿವೇಟ್ ಆದ ನಂತರ ಅವನು ದಮ್ಮ ಹಾಕಿದಾರೆ ಫೈಟ್ ಮಾಡ್ತಾನೆ. ಲೈಕ್ ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ, ಎಲ್ಲರೂ ಕೂಡ. ಫೈಟ್ ಮುಗೀತದೆ, ಮೋರಿ ವಿನ್ ಆಗ್ತಾನೆ. 3 ಜನ ಬರ್ತಾರೆ, ಫ್ರೆಂಡ್ಸ್ ಒಟ್ಟಾಗ್ತಾರೆ ಆ್ಯಂಡ್ ಹೇಳಲಿಕ್ಕೆ ಶುರು ಮಾಡ್ತಾರೆ, ತುಂಬ ಚೆನ್ನಾಗಿ ಫೈಟ್ ಮಾಡಿದೆ ಮರೆಯ ಅಂತ. ಸೊ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ನೋಡ್ತೀವಿ ಹಾಸ್ಪಿಟಲ್ ಸೀನನ್ನು. ಆ್ಯಂಡ್ ಅಲ್ಲಿಗೆ ಬರ್ತಾನೆ ಮೋರಿ ಇವನನ್ನು ಹುಡ್ಕೊಂಡು. ಯಾಕಂದರೆ ತುಂಬ ಜಾಸ್ತಿ ಏಟಾಗಿರ್ತದೆ ಅಂತ ಮೋರಿ ಗೊತ್ತಿರ್ತದೆ. ಸೊ ಹಾಗೆ ಬ್ಲೂ ಹೇರ್ ಅವ್ರ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಬ್ಲೂ ಹೇರ್ ಅವನು ಕೂಡ ತುಂಬ ಜಾಸ್ತಿ ಗಮ್ಮತ್ತಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಗಮ್ಮತ್ತು ಮಾತಾಡಿ ಆದಮೇಲೆ ಸೀರಿಯಸ್ ಆಗುತ್ತೆ ಒಂದು ಮೂಮೆಂಟಿಗೆ. ಯಾಕಂದರೆ ಹೀರೋ ಹೇಳ್ತಾನೆ, ನೀನು ನನ್ನ ಚಿಕ್ಕ ವಯಸ್ಸಲ್ಲಿ ವಿದ್ಯೆ ಕಲಿಸ್ಕೊಟ್ಟಿದ್ಯಾ, ನನಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಅಂತ. ಸೊ ಚಿಕ್ಕ ವಯಸ್ಸಲ್ಲಿ ಕೈ ಇಟ್ಟಂಗೆ ಈಗಲೂ ಕೂಡ ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನೆ, ಹಾಗಾದರೆ ನನಗೆ ಅಣ್ಣ ಹೇಳು ಅಂತ. ಈ ಟೈಮಲ್ಲಿ ಹೀರೋ ಅಣ್ಣ ಅಂತ ಹೇಳ್ತಾರೆ. ಈ ಸೀನ್ ತುಂಬ ಜಾಸ್ತಿ ಗಮ್ಮತ್ತಿತ್ತು. ಮತ್ತು ನಾವೊಂದು ಫೈಟ್ ನೋಡ್ತೀವಿ. ಈ ಫೈಟಲ್ಲಿ ಬ್ಲೂ ಹೇರ್ ಟೀಮ್ಮೇಟ್ಸ್ ಇರ್ತಾರೆ ನೋಡಿ, ಅವ್ರಿಗೆ ತುಂಬ ಜಾಸ್ತಿ ಏಟಾಗ್ತದೆ. ಒಬ್ಬಳಿದ್ದು ಕಾಲು ಹೋಗ್ತದೆ, ಒಬ್ಬನಿದ್ದು ಕೈ ಹೋಗ್ತದೆ. ಇದನ್ನು ನೋಡಿ ಅವನಿಗೆ ತುಂಬ ಜಾಸ್ತಿ ಬೇಜಾರಾಗ್ತದೆ. ಯಾಕಂದರೆ ತುಂಬ ಜಾಸ್ತಿ ರಕ್ತ ಹೋಗ್ತಿರ್ತದೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು. ನಾವು ನೋಡ್ತೀವಿ ಆ ಗ್ರೀನ್ ಹೇರ್ ಅವರು ತುಂಬ ವಿಕಾರವಾಗಿ ವರ್ತನೆ ಮಾಡ್ತಿರ್ತಾನೆ. ಸೊ ಆ ಗ್ರೀನ್ ಹೇರ್ ಅವ್ರ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವರೆಲ್ಲ. ಮೊದಲು ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ನಮ್ಮ ಮೇನ್ ಅಂದರೆ ಮೀರಾ ಮತ್ತು ಖಾನ್ ಫೈಟ್ ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಇವನು ಎಂಟರ್ ಆಗೋದು ನಮ್ಮ ಮೋರಿ. ಸೊ ಅವನ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಂಥ ಫೈಟ್ ಗುರು ಇದು, ಎಂಥ ಫೈಟು. ಮಾಸ್ಟರ್ ಸ್ವಲ್ಪ ವಿದ್ಯೆನ ಮೋರಿಗೆ ಹೇಳಿಕೊಟ್ಟಿರ್ತಾರೆ. ಆ್ಯಂಡ್ ಆ ಫೈಟಲ್ಲಿ ಅವನು ಯೂಸ್ ಮಾಡ್ತಾನೆ ಆ ವಿದ್ಯೆನ. ಸೊ ಇಲ್ಲಿ ಮಾಸ್ಟರ್ ನೋಡ್ತೀವಿ, ಪ್ರೆಸಿಡೆಂಟ್ ನೋಡ್ತೀವಿ, ಎಲ್ಲರೂ ಕೂಡ ಆ ಫೈಟನ್ನು ನೋಡ್ತಾ ಇರ್ತಾರೆ. ಆ್ಯಂಡ್ ಅವನ ಪವರ್ ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಆಗ್ತಿರ್ತಾರೆ. ಯಾಕಂದರೆ ಅವನಿಗೆ ತುಂಬಾ ಡಿಫ್ರೆಂಟ್ ಆದ ಪವರ್ ಇರ್ತದೆ. ಆ್ಯಕ್ಚುಲಿ ಅವನು ಇಡೀ ಒಂದು ಲೈಟ್ನಿಂಗನ್ನು ಕಂಟ್ರೋಲ್ ಮಾಡೋವನು. ಸೊ ಒಟ್ರಾಶಿ ಹೇಳಬೇಕಾದ್ರೆ ಅವನು ಈಗ ಜನರ ಮಧ್ಯೆಯಲ್ಲಿರೋ ಗಾಡ್ ಅಂತಲೇ ಹೇಳ್ಬೋದು. ಆ ಥರನೇ ಎಲ್ಲರೂ ಕೂಡ ಹೇಳಿಬಿಡ್ತಾರೆ. ಯಾಕಂದರೆ ಅವನ ಪವರ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಫೈಟ್ ಆಗುತ್ತೆ, ಅವನನ್ನು ಸಮಾಧಾನ ಮಾಡಿಸೋದು ಅವನ ಫ್ರೆಂಡ್ಸ್ ಅವರು. ಆ್ಯಂಡ್ ನನಗೆ ಹಸಿವಾಗ್ತಿದೆ ಅಂತ ಹೇಳ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಇವರು ರಿಯಲೈಸ್ ಮಾಡ್ಕೋತಾರೆ, ಹಾಂ ಬಂದುಬಿಟ್ಟ ನಮ್ಮ ಫ್ರೆಂಡ್ ಅಂತ. ಸೊ ನಾವು ನೋಡ್ತೀವಿ ಈ ಒಂದು ವಿಕಾರವಾದ ಥಿಂಗನ್ನು. ಆ್ಯಕ್ಚುಲಿ ಇವನ ಮೈಯಲ್ಲೆಲ್ಲ ಈ ಥರ ಎಲ್ಲ ವಿಕಾರವಾಗಿ ಈ ಥರ ಮೂಡ್ತಾ ಇರ್ತದೆ. ಆ್ಯಂಡ್ ಇವ್ರು 4 ಜನ ಒಟ್ಟಾಗ್ತಾರೆ ಇವನನ್ನು ಸಾಯಿಸಬೇಕು ಅಂತ. ಸೊ ಫೈನಲ್ ಆಗಿ ಈ ಒಂದು ವ್ಯಕ್ತಿ ಸತ್ತೋಗ್ಬಿಡ್ತಾನೆ. ಸೊ ಬೆಳಗಾಗಿರ್ತದೆ, ಎಲ್ಲರೂ ಕೂಡ ಆ ಮೂಮೆಂಟಲ್ಲಿ ಇರ್ತಾರೆ. ಆ್ಯಂಡ್ ನಮ್ಮ ಮೋರಿಗೆ ತುಂಬ ಜಾಸ್ತಿ ಏಟಾಗಿರ್ತದೆ. ಒಬ್ಬಳು ವ್ಯಕ್ತಿ ಬರ್ತಾಳೆ ಆ್ಯಂಡ್ ಹೇಳ್ತಾಳೆ, ನಾನು ಗಾಡ್ ಆಫ್ ಸ್ಕೂಲ್ನ ಪವರ್ಫುಲ್ ವ್ಯಕ್ತಿ. ಸೊ ಹಾಗಾಗಿ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು 3 ಜನ ವಿನ್ ಆಗಿದ್ದೀರಾ, ಲೈಕ್ ಮೋರಿ, ಮೀರಾ ಮತ್ತು ಖಾನ್. ಸೊ ನಿಂಗೆ ಏನು ಬೇಕು ಅಂತ ಕೇಳ್ಕೊ ಅಂತ ಹೇಳಿದಾಗ ನಮ್ಮ ಹೀರೋ ಹೇಳ್ತಾನೆ ಮೊದಲಿಗೆ ತಾತ. ಬಟ್ ಅವ್ರು ಹೇಳ್ತಾರೆ ತಾತನನ್ನು ಬಚಾವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಈಗ ಭೂಮಿಯಲ್ಲಿಲ್ಲ ಅಂತ. ಸೊ ಹಾಗಾಗಿ ಹೇಳ್ತಾನೆ, ಇವರಲ್ಲಿ ಯಾರಿಗೆಲ್ಲ ಹುಷಾರಿಲ್ಲ ಅವ್ರನ್ನ ಬಚಾವ್ ಮಾಡಿ ಅಂತ. ಸೊ ಯಾರಿಗೆಲ್ಲ ಅಂದರೆ ಬ್ಲೂ ಹೇರ್ ಅವ್ನ ಟೀಮ್ಮೇಟ್ಸ್ಗೆ ಕಾಲು ಎಲ್ಲ ಹೋಗಿತ್ತು ನೋಡಿ, ಅದು ವಾಪಸ್ ಬರ್ತದೆ. ಬ್ಲೂ ಹೇರ್ನ ಒಂದು ಟೀಮ್ಮೇಟ್ಸ್ಗೂ ಖುಷಿಯಾಗುತ್ತೆ, ಬ್ಲೂ ಹೇರ್ ಅವನಿಗೂ ಖುಷಿಯಾಗುತ್ತೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ನಮ್ಮ ಮೋರಿಗೆ ತುಂಬ ಜಾಸ್ತಿ ಸುಸ್ತಾದ ಕಾರಣ ಅವನಲ್ಲೇ ಬಿದ್ಕೋತಾನೆ. ಆ್ಯಂಡ್ ಆ್ಯಕ್ಚುಲಿ ಅವ್ನು ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿಗೆ ಈ ಒಂದು ಎನಿಮೆ ಮುಗೀತದೆ. ಸೊ ಗೈಸ್
ಪರ್ಸ್ನಲಿ ಹೇಳಬೇಕಾದ್ರೆ ಈ ಎನಿಮೆ ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ಟಾರ್ಟಿಂಗ್ ಹೀರೋನ ಪವರ್ ಅಷ್ಟು ತೋರಿಸಿಲ್ಲ ಆ್ಯಂಡ್ ಕೊನೆಗೆ ಹೀರೋಗೆ ಎಷ್ಟು ಪವರ್ ಇದೆ ಅಂತ ತೋರಿಸಿದ್ರು ಆ್ಯಂಡ್ ಎಲ್ಲ ಒಂದು ಬ್ಯಾಟಲಲ್ಲಿ ಅವನನ್ನು ವಿನ್ ಮಾಡಿಸಿದ್ರು. ಅದೇ ತುಂಬ ಜಾಸ್ತಿ ಯೂನಿಕ್ ಮಾಡ್ತದೆ ಹೀರೋನ. ಆ್ಯಂಡ್ ನನ್ನ ಪ್ರಕಾರ ಇದರದ್ದು ಸೀಸನ್ 2 ಇದೆ. ಸೀಸನ್ 2 ಅಲ್ಲಿ ಅವನ ತಾತ ಕೂಡ ಬರ್ಬೋದು ಆ್ಯಂಡ್ ಕೆಲವೆಲ್ಲ ಕಳ್ಳೆಲ್ಲ ಓಡಿ ಹೋಗಿರ್ತಾರೆ, ಅವರು ಕೂಡ ಬರ್ಬೋದು. ಆ್ಯಂಡ್ ತುಂಬ ಜಾಸ್ತಿ ಸ್ಟೋರಿ ಇದೆ ಗೈಸ್. ಆ್ಯಂಡ್ ಎಲ್ರಿಗೂ ರಿಯಲೈಸ್ ಆಗಿರುತ್ತೆ ಮೋರಿಗೆ ಎಷ್ಟು ಪವರ್ ಇದೆ ಅಂತ. ಅದಂತೂ ಈ ಒಂದು ಸೀಸನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಎನಿವೇಸ್ ಗೈಸ್, ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್. ಸ್ಯಾಂಡಿ ಎಕ್ಸ್ಪ್ಲೈನರ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾಳೆ. ಥ್ಯಾಂಕ್ ಯು. ಐ ಹೋಪ್ ನಿಮಗೆ ಈ ಒಂದು 3 ಎಪಿಸೋಡ್ ಸ್ವಲ್ಪ ಆದರೂ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು ಗೈಸ್.